ಹಲೋ. ಈಗ ಚೂಡಾ ಮಾಡ್ತೇವೆ ನಾವು ಇವತ್ತು. ಚೂಡಾ ಮಾಡಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಚೂಡಾ ಮಾಡಕ್ಕೆ ಇದು ಶೇಂಗಾ ಕಾಳು, ಪುಟಾಣಿ, ಆಮೇಲೆ ಎಣ್ಣೆ, ಜೀರಿಗೆ, ಸಾಸ್ವೆ, ಒಣ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹೆಂಚಿಟ್ಕೊಂಡೆವು. ಆಮೇಲೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಇಷ್ಟೆಲ್ಲ ಬೇಕು ಅದಕ್ಕೆ ಚೂಡಾ ಮಾಡಕ್ಕೆ. ಪುಟಾಣಿ ಇದು ಇಷ್ಟ. ಇವು ಚೂಡಾದ ಅವಲಕ್ಕಿ ಅಂತ ಸಿಗ್ತಾವೆ. ಇವು ಹುರು ಚುನ್ಮರಿನೂ ಅಂತಾರೆ, ಚೂಡಾದ ಅವಲಕ್ಕಿನೂ ಅಂತಾರೆ. ಇವನ್ನ ತೊಗೊಂಬಂದು ಇವನ್ನ ಹಚ್ಚಿರ್ತೇನೆ. ಇವು ಹಸಿಮೆಣ್ಸಿನ್ಕಾಯಿ ಹಾಕಿ ಹೆಂಚಿ ಮಾಡೋದ್ರಿಂದ ಭಾಳ ಟೇಸ್ಟ್ ಆಕ್ಕವು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಂಚಿ ಚೂಡಾ ಮಾಡತ್ತೇನೆ ನಾನು. ಒಣ ಖಾರದು ಹಾಕೋದಿಲ್ಲ. ಹಾಕೋದು ಅದನ್ನೂ ಮಾಡಿದ್ರೆ ಬರ್ತೈತಿ. ನಾವು ಇದನ್ನು ಮಾಡ್ತೇವೆ ರುಚಿ ಆಕ್ಕವು ಅಂಥೇಳಿ. ಇದು ಹುರು ಚುನ್ಮರಿ. ಹುರು ಚುನ್ಮರಿ ಅಂತಾರೆ, ಹುರಿದ ಅವಲಕ್ಕಿನೂ ಅಂತಾರೆ ಇವಕ್ಕೆ. ಇವನ್ನು ಮಾಡೋದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮಗೀಗ. ಅದಕ್ಕೆ ಏನೇನು ಬೇಕು ಅನ್ನೋದು ಹಾಕಿ ತೋರಿಸ್ತೇನೆ. ಈಗ ಇದ್ರ ಒಂದು ವಾಟೆ ಎಣ್ಣೆ, ಇದ್ರಷ್ಟು ಎಣ್ಣೆ ಇದಕ್ಕೆ ಹಾಕೇನೀಗ. ಈಗ ಹಾಕಿ ಗ್ಯಾಸಿನ ಮ್ಯಾಗ ಕಾಯಕ್ಕಿಟ್ಟೇನಿ. ಈಗ ಇದು ತೋರ್ಸೋದು ಮರ್ತೀನಿ, ಅದಕ್ಕಾಗಿ ಈಗ ಹಾಕಿದ್ದನ ಇತ್ತು ಹೇಳೀನಿ. ಇದು ನಿಮ್ಗೆ ಇಷ್ಟು ಎಣ್ಣೆ ಬೇಕು ನೋಡಿ, ಅರ್ಧ ಲೋಟ ಎಣ್ಣೆ ಕಾದತ್ತೀಗ. ಈ ಶೇಂಗಾ ಕಾಳು ಹಾಕ್ಕೊತೇನೆ. ಇವು ಒಂದು ಸ್ವಲ್ಪ ಕೆಂಪು ಗೋಲ್ಡನ್ ಬರೋ ಮಟ್ಟ ಕರಿಬೇಕು ಇವನ್ನ. ಶೇಂಗಾ ಕಾಳು ಈಗ ಕರ್ದಾವು ಚಟಪಟ ಅನ್ನತ್ತಾವು. ಇದಕ್ಕೆ ತೆಗಿತೇನೆ. ಇದಕ್ಕೆ ಇವನ್ನ ಕಾಳು ಕರ್ಕೊಂಡು ತೆಗಿಬೇಕು, ಹೊತ್ತಬಾರ್ದು. ಇವು ದುಂಡಾಗಿ ಕರಿಬೇಕು. ಇವು ಅಷ್ಟೇ ಬೆರೆಸಾದ ಕೂಡಲೇ ತೆಗೆದು ಬಿಡ್ದು ಇವನ್ನ. ಇದಾಗೈತಿ. ಆಮೇಲೆ ಇದಕ್ಕೆ ಏನು ಹಾಕ್ಬೇಕಂತಂದ್ರೆ ಸ್ವಲ್ಪ ಪುಟಾಣಿ ಹಾಕ್ಕೋಬೇಕು. ಒಂದು ಅರ್ಧ ವಾಟೆದಷ್ಟು ಪುಟಾಣಿ ಇದಾವೆ ಇವು. ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸಿದವ್ರ ತೆಗೆದು ಬಿಡ್ದು ಇವನ್ನ. ಪುಟಾಣಿನೂ ಭಾಳ ತುರಿಯಂಗಿಲ್ಲ, ಹುರಿದದ್ದು ಇರ್ತಾವೆ. ಅದಕ್ಕಾಗಿ ಇಷ್ಟು ಮಾಡಿ ತೆಗೆದು ಬಿಡೋದು. ಅಂದ್ರೆ ಹೊತ್ತಾವು. ಮತ್ತು ಇದನ್ನು ಎಣ್ಣೆಗಿಂತ ತೆಗೆದಿರ್ತೇವೆ. ಸ್ವಲ್ಪ ಎಣ್ಣೆ ಇದ್ರೂ ನಡಿತೈತಿ. ಚೂಡಾದಾಗ ಹಾಕಿಬಿಡ್ತೇವೆ, ಎಲ್ಲ ಫ್ರೈ ಆಗಿಬಿಡ್ತದೆ. ಇದು ಹೊಂದ್ಕೊತೈತೆ ಅದಕ್ಕೆ. ಶೇಂಗಾ ಎಣ್ಣೆದು ಒಂದು ಸ್ವಲ್ಪ ಬುರುಕು ಬಂದಂಗೆ ಆಗತೈತಿ ಸ್ಟಾರ್ಟಿಂಗ್. ಕಡಿಮೆ ಆಕತಿ. ಪುಟಾಣಿ ಹುರಿದು ತೆಗೆದ್ನಿ, ಇದು ಕರ್ದು ತೆಗೆದ್ನಿ. ಇನ್ನು ಸ್ವಲ್ಪ ಇದು ಒಣ ಕೊಬ್ಬರಿ ಹಾಕ್ಕೊತಾನೆ. ಇದನ್ನು ಸ್ವಲ್ಪ ಕೆಂಪು ಮಾಡೋದು. ಇವನು ಸ್ವಲ್ಪ ಹಾಕೋದು, ಸ್ವಲ್ಪ ಎಣ್ಣೆ ಫ್ರೈ ಮಾಡೋದು. ಇವನ್ನ ಭಾಳ ಹೊತ್ತಿಸ್ಬಾರ್ದು, ಕೈ ಹಾಕ್ಕಾವು ಇವು. ಅದಕ್ಕಾಗಿ ಸ್ವಲ್ಪ ಕಲರ್ ಬಂದ ಕೂಡಲೇ ತೆಗೆದು ಬಿಡ್ದು. ಒಂದೊಂದು ಕೆಂಪು ಕಲರ್ ಬಂದ ಕೂಡಲೇ. ಭಾಳ ಎಣ್ಣೆ ಬಂದು ಮಾಡೋಂಗಿಲ್ಲ. ಒಂದು ಸ್ವಲ್ಪ ಗ್ಯಾಸ್ ಬಂದ್ ಮಾಡಿದ್ನಿ. ಈಗ ಹಚ್ತೇನೆ ಒಂದು ಸ್ವಲ್ಪ. ಎಲ್ಲ ಸಣ್ಣ ಉರಿ ಇಟ್ಕೊಂಡೇ ಇವನ್ನ ಮಾಡೋದು. ಸ್ವಲ್ಪ ಕೆಂಪಾದ್ರೆ ಸಾಕು, ತೆಗೆದ್ಬಿಡೋದು. ಕೊಬ್ಬರಿ ಹುರಿದ ಕರ್ದು ತೆಗೆದಾತಿ.
ಇನ್ನು ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮಗೆ. ಇದು ಸಾಸ್ವೆ ಜೀರಿಗೆ ಈಗ ಹಾಕ್ತೇನೆ. ಹಸಿಮೆಣಸಿನ್ಕಾಯಿ ಒಂದು 10-15 ಹಸಿಮೆಣಸಿನ್ಕಾಯಿ ಹೆಂಚ್ತೇನೆ. ಒಂದು 2 ಬೆಳ್ಳುಳ್ಳಿ ಗಡ್ಡೆ ಒಳಗೆ ಹಾಕ್ಯಾನು, ಪುಡಿ ಮಾಡೇನು. ಆಮೇಲೆ ಒಂದು 4 ಕಡ್ಡಿ ಕರಿಬೇವು, ಇದು ಎಣ್ಣೆ ಒಳಗೆಲ್ಲ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಂದೆ, ರುಚಿ ಬರ್ತಾವೆ ಉದ್ದಿನಬೇಳೆ ಹಾಕೋದ್ರಿಂದ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾನು, ಹಾಕಿ ತಯಾರಿಸ್ತಾನೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೈತಿ. ಈಗ ಬೆಳ್ಳುಳ್ಳಿ ಈ ಥರ ಆಗ್ಬೇಕು. ಇನ್ನೊಂದು ಸ್ವಲ್ಪ ಹಸಿ ಐತಿ, ಒಂದಿಟ ಕರಿಬೇಕು ಇದನ್ನು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆತಂದ್ರೆ ರುಚಿ ಬರ್ತೈತಿ. ಉದ್ದಿನಬೇಳೆ ಹಾಕೋದ್ರಿಂದ ಕಂಪು ಆಕಾವ ಒಂದಿಟ, ಅದಕ್ಕಾಗಿ ಬಾಯಾಗ ಒಂದಿಟ್ಟು ಪಳ್ಳು ಹತ್ತಾವು ಒಂದಿಟ. ಹೀಗಾಗಿ ಅದನ್ನು ಉದ್ದಿನಬೇಳೆ ಹಾಕಿದ್ರೂ ರುಚಿ ಆಗ್ತೈತಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಮೆಣಸಿನ್ಕಾಯಿ ಎಲ್ಲ ಚೆಂದಾಗಿ ಫ್ರೈ ಆಗಬೇಕಿದು. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದು. ಬೆಳ್ಳುಳ್ಳಿ ದಾಟಿ ಮೆಣಸಿನ್ಕಾಯಿ ದಾಟಿ ಒಣಗಿದವ್ರಂಗೆ ಆಗ್ಬೇಕು. ಅವು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಅನ್ನಬಾರ್ದು, ಒಣಗಿದವ್ರ ಟೈಪ್ ಆಗ್ಬೇಕದು. ಈಗ ಆಗೈತಿ. ಈಗ ಇದು ಬೆಳ್ಳುಳ್ಳಿನ ಕೆಂಪಾಗ್ಯಾವು ಮತ್ತು ಅದು ಮೆಣಸಿನ್ಕಾಯಿ ಬಾಡೈತಿ. ಈ ಥರ ಆಗಬೇಕು. ಇನ್ನು ಇದಕ್ಕೆ ಶೇಂಗಾ ಕಾಳು ಅದಾವಲ್ಲ, ಇವನ್ನ ಮತ್ತೊಂದು ಸಲ ಇವನ್ನ ಹಾಕ್ತೇನೆ. ಇವನ್ನೆಲ್ಲ ಕುಡಿಸಿ ಮತ್ತೆ ಕಲಿಸ್ತೇವೆ. ಇವನ್ನೆಲ್ಲ ಕುಡಿಸಿ ಮತ್ತೆ ಫ್ರೈ ಮಾಡ್ತೇವೆ. ಉಪ್ಪು ಖಾರ ಎಲ್ಲ ಶೇಂಗಾ ಕಾಳಿಗೆ ಪುಟಾಣಿಗೆ ಹತ್ಕೋತಾವು. ಇದೆಲ್ಲ ಚೆಂದಾಗೆ ಬೆರಿತೈತಿ. ಇದನ್ನು ಆಮೇಲೆ ಇನ್ನು ಸೋಡಾ ಹಾಕೋದೇನು. ಎಷ್ಟು ಸೋಡಾ ಅದಾವು, ಸೋಡಾಕಿ ಇವನು ಎಣ್ಣೆ ಹಾಕ್ತಾನು ಎಲ್ಲ. ಇನ್ನೊಂದು ಸ್ವಲ್ಪ ಸೋಡಾ ಹಿಡಿದ್ರೆ ಹಾಕೋದು ಅದಾವ ಸೋಡಾ. ಇದನ್ನು ಹಿಂಗೆ ಹಾಕೋದು, ಹಿಂಗೆ ಎಲ್ಲ. ಇದನ್ನೆಲ್ಲ ಈ ಥರ ಕಲಿಸಾಡೋದು. ಇದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಿಡಿತೈತಿ, ಅದಕ್ಕಾಗಿ ಜಾಸ್ತಿ ಹಾಕ್ಬೇಕು. ಅದಕ್ಕಾಗಿ ಭಾಳ ಒಂದು ಹೊಟ್ಟೆ ತುಂಬ ಎಣ್ಣೆ ತೊಗೊಂಡಿದ್ನಿ. ಇದು ಸ್ವಲ್ಪ ಇವು ಇರ್ತಾವೆ, ಇವು ಡ್ರೈ ಭಾಳ ಇರ್ತಾವೆ. ಇವಕ್ಕೆ ಚೂಡಾಕಿ ಎಣ್ಣೆ ಬಾಳಬೇಕು. ಮಾತ್ರ ತಿನ್ನಕ್ಕೆ ಬಾಯಾಗ ಪಳ್ಳು ಇರ್ತಾವೆ, ಟೇಸ್ಟ್ ಹತ್ತೈತಿ. ಮಾಡಿ ನೋಡ್ರಿ ನೀವು, ತರಿಸಿಂತಾವು. ಈಗ ಚೂಡಾ ರೆಡಿ ಅದು. ಇವು ಈ ಚೂಡಾ ಸೂಪರ್ ಅದು. ಈಗ ಭಾಳ ಟೇಸ್ಟ್ ಆಗಿದಾವು. ಮತ್ತು ಇದಕ್ಕೆ ಇನ್ನೇನು ಹಾಕ್ಬೇಕಂತಂದ್ರೆ ಸ್ವಲ್ಪ ಸಕ್ರೆ ಪುಡಿ ಐತಿ, ಇದನ್ನು ಹಾಕ್ತೇನೆ. 1-2 ಚಮಚದಷ್ಟು ಹಾಕ್ತೇನೆ. ಖಾರ ಸಿಹಿ ರುಚಿ ಹತ್ತಾವು. 1-2 ಸ್ಪೂನ್ನಷ್ಟು ಸಕ್ರೆ ಪುಡಿ ಹಾಕ್ಬೇಕು ಮ್ಯಾಲೆ, ಹಾಕಿ ಕಲಸಾಡ್ಬೇಕು.
ಸ್ವಲ್ಪ ಡ್ರೈ ಆದಂಗೂ ಹಾಕ್ತಾವು ಎಣ್ಣೆ ಇದ್ರೂ ಬಿಡ್ತವೆ ಅದಕ್ಕೆ ಹತ್ಕೋತೈತೆ ಎಲ್ಲ ಸಕ್ರೆ ಪುಡಿಗೆ ತಿನ್ನಕ್ಕೆ ರುಚಿ ಆಗ್ತಾವೆ ಇವು ಮಾಡಿ ನೋಡಿರಿ ಚೂಡ ಹಸಿ ಮೆಣಸಿನ್ಕಾಯಿದ್ದು ಚೂಡ ಇದು ಮಾಡಿ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನು ನೋಡಿರಿ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಾಗೈತೆ ಹೇಳ್ರಿ ಬಾಯ್ ಬಾಯ್